ಇನ್ನು ಪಹಲ್ಗಾಮ್ ಉಗ್ರರ ದಾಳಿಯ ಹಿಂದೆ ಪಾಪಿ ಪಾಕಿಸ್ತಾನದ ಕೈವಾಡ ಇರೋದು ಆರಂಭದಲ್ಲೇ ಇದು ಈ ವಿಚಾರ ಗೊತ್ತಾಗಿತ್ತು. ಪಾಕಿಸ್ತಾನ ಕೈವಾಡಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ. ಪಾಕಿಸ್ತಾನದ ಸೇನೆಯಲ್ಲಿದ್ದಂಥ ಪಾಕ್ನ ಸೈನಿಕನೇ ಪಹಲ್ಗಾಮ್ ದಾಳಿಯಲ್ಲಿ ಆತ ನೇರವಾಗಿ ಭಾಗಿಯಾಗಿದ್ದ ಅನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಸೇನೆಯಲ್ಲಿ ಪಹಲ್ಗಾಮ್ ದಾಳಿ ಉಗ್ರ ಹಾಸಿಮ್ ಮೂಸಾ ಪಾಕ್ ಸೇನೆಯಲ್ಲಿ ಪ್ಯಾರಾ ಕಮಾಂಡರ್ ಆಗಿದ್ದಂತ ಈತ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಪಾಕ್ ಸೇನೆಯಲ್ಲಿ ತರಬೇತಿಯನ್ನ ಪಡೆದು ದಾಳಿಯನ್ನ ನಡೆಸಿದ್ರು ಈ ಉಗ್ರರು. ಪಹಲ್ಗಾಮ್ ಮೇಲೆ ದಾಳಿಗೂ ಮುನ್ನ ಹಾಸಿಮ್ಗೆ ತರಬೇತಿಯನ್ನ ನೀಡಲಾಗಿತ್ತು. ಪಾಕ್ ಸ್ಪೆಷಲ್ ಫೋರ್ಸ್ನ ನೆರವಿನಿಂದ ಪಹಲ್ಗಾಮ್ನಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಪ್ರವಾಸಿಗರ ಮೇಲೆ ದಾಳಿಯನ್ನ ನಡೆಸಿದಂತ ಉಗ್ರ ಹಾಸಿಮ್ ಮೂಸಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ಪಾಕಿಸ್ತಾನದ ಸೇನೆಯ ಕೈವಾಡ ಕೂಡ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರ ಹಾಸಿಮ್ ಮೂಸಾ ಆತ ನೇರವಾಗಿ ಭಾಗಿಯಾಗಿದ್ದ ಅನ್ನುವಂಥದ್ದು ಕೂಡ ಮತ್ತೊಂದು ಸಾಕ್ಷ್ಯ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಲ್ಲಿ ಮಧು, ಅಲ್ಲಿ ಯಾರು ಉಗ್ರರು, ಯಾರು ಸೇನೆ, ಯಾರು ಏನು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಯಾಕಂದರೆ ಉಗ್ರರು ಮತ್ತು ಸೇನೆ ಎರಡೂ ಒಂದೇ. ಅಲ್ಲಿ ISI ಜೊತೆಗೆ ಪೂರ್ತಿ ಮಿಂಗಲ್ ಆಗಿರುತ್ತೆ ಅಲ್ಲಿಯ ಸೇನೆ. ಈವನ್ ಇವತ್ತಿನ ಸೇನಾ ಮುಖ್ಯಸ್ಥನೇ ಈ ಹಿಂದೆ ISI ಚೀಫ್ ಆಗಿದ್ದಂಥವ, ಅಲ್ಲಿ ಕೆಲಸ ಮಾಡಿದಂಥವ ISI ಒಳಗೆ. ಸೊ ಆ ISI ಆ್ಯಕ್ಟಿವಿಟೀಸನ್ನು ನೋಡ್ಕೊಳ್ತಿದ್ದಂಥವ. ಸೊ ಹಾಗಾಗಿ ಆತನ ವಿರುದ್ಧ ಅಲ್ಲಿನ ಜನ ಬಂಡೆದ್ದಿರುವಂಥದ್ದು. ಸೊ ಇನ್ನೊಂದು ಅಂದರೆ ನೋಡಿ, ಅಂತಹ ವ್ಯತ್ಯಾಸವೇ ಇಲ್ಲ. ಅಲ್ಲಿ ಸೈನಿಕರು ಈ ರೀತಿ ಉಗ್ರರಾಗಿ ಮಾರ್ಪಡ್ತಾರೆ, ಉಗ್ರರು ಹೋಗಿ ಸೈನಿಕರಾಗ್ತಾರೆ. ಇನ್ನು ಯಾವ ದೇಶ ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಹೇಳಿ? ಸೊ ಇಂತಹ ಎಲ್ಲ ಮಿಸ್ಚೀಫ್ಗಳಿಂದಲೇ ಅಲ್ಲಿ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ನಾವು ಭಾರತಕ್ಕೆ ಬೇಕಾದಂಥ ಸಾಕ್ಷಿಗಳು ನಾವು ಕೊಡಬೇಕಾಗಿಲ್ಲ, ಈಗ ಅವರೇ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವದ ಬೆಳವಣಿಗೆ. ಯಾಕಂದರೆ ಅಲ್ಲಿನ ಸೈನಿಕರೇ ಇನ್ವಾಲ್ವ್ಮೆಂಟ್ ಆಗಿ ಉಗ್ರರಿಗೆ ಸಹಕಾರ ಮಾಡಿ ಇಂಥದ್ದೊಂದು ದುಷ್ಕೃತ್ಯವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು, ಪ್ಲಾಟ್ಫಾರಮನ್ನು, ವೇದಿಕೆಯನ್ನು ಮಾಡಿಕೊಡ್ತಾರೆ. ಅಂದರೆ ಇದಕ್ಕಿಂತ ಮತ್ತೊಂದು ದುರಂತ ಯಾವುದೂ ಇಲ್ಲ. ಹಾಗಾಗಿ ಸೈನಿಕರು ಕೂಡ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಒಬ್ಬ ಸೈನಿಕ ಇನ್ವಾಲ್ವ್ ಆಗಿ ಈ ಥರದ್ದೆಲ್ಲವನ್ನು ಕೆಲಸ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಎಲ್ಲರಿಗೂ, ಪಾಕಿಸ್ತಾನಕ್ಕೂ ಆತಂಕ, ನಮಗೂ ಕೂಡ ಆತಂಕ. ಯಾಕಂದರೆ ಯಾರನ್ನು ನಂಬೋದು ಅನ್ನುವಂಥದ್ದೇ ಪ್ರಶ್ನೆ ಬಂದಾಗ ಇಂತಹ ಜನರು ಕೂಡ ಇರ್ತಾರೆ, ಅವರೇ ಉಗ್ರರಾಗಿ ಕೆಲಸ ಮಾಡ್ತಾರೆ ಅಂದರೆ ಇದಕ್ಕೆ ಪಾಕಿಸ್ತಾನನೇ ಉತ್ತರ ಕೊಡಬೇಕಾಗತ್ತೆ ಮಧು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.